ಪ್ರಯಾಣಿಕರಿಗೆ ಯಾಮಾರಿಸ್ತಾ ಇದ್ದ ಕಂಡಕ್ಟರ್ ಅಮಾನತು ಮಾಡಲಾಗಿದೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ವರದಿ ಬಿತ್ತರಿಸಿದ ಕೂಡಲೇ ಎಚ್ಚೆತ್ತ NWKSRTC. ಪ್ರಯಾಣಿಕರಿಗೆ ಯಾಮಾರಿಸಿದ ಕಂಡಕ್ಟರ್ ಅಮಾನತು ಮಾಡಲಾಗಿದೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ವರದಿ ಬಿತ್ತರಿಸಿದ ಕೂಡಲೇ ಎಚ್ಚೆತ್ತ NWKSRTC. ಸಿಬ್ಬಂದಿ ಮೇಲೆ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಥಣಿ ಹಾರುಗೇರಿ ನಡುವೆ ಸಂಚರಿಸ್ತಾ ಇದ್ದ ಬಸ್ ಇದು. ಬಸ್ ಕಂಡಕ್ಟರ್ FP ದೊಡ್ಡಮನಿ ಮೇಲೆ ಕ್ರಮ ಜರುಗಿಸಲಾಗಿದೆ. ಚಿಕ್ಕೋಡಿ ವಲಯದ ನಿಯಂತ್ರಣಾಧಿಕಾರಿಗೆ ವರದಿ ಸಲ್ಲಿಸಿದ ಅಥಣಿಯ ಡಿಪೋ ಮ್ಯಾನೇಜರ್ ವರದಿ ಆಧರಿಸಿ ಈ ಒಂದು ಕ್ರಮವನ್ನ ಜರುಗಿಸಲಾಗಿದೆ. ಕಂಡಕ್ಟರ್ ಕಳ್ಳಾಟದ ವರದಿಯನ್ನ ಬಿತ್ತರಿಸಿದ್ದ ಅಶ್ವವೇಗ ನ್ಯೂಸ್. ಸುದ್ದಿ ಆಧರಿಸಿ ಕ್ರಮಕ್ಕೆ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ. ಟಿಕೆಟ್ ನೀಡದೆ ಇಲಾಖೆಗೆ ವಂಚನೆಯನ್ನ ಮಾಡ್ತಾ ಇದ್ದ ಕಂಡಕ್ಟರ್. ಮಹಿಳೆಯರು ಪ್ರಶ್ನಿಸಿದಾಗ ಲಾಕ್ ಆಗಿದ್ದ ದೊಡ್ಡ ಮನಿ. ಸದ್ಯಕ್ಕೆ ಇವರ ವಿರುದ್ಧ ಕ್ರಮವನ್ನ ಜರುಗಿಸಲಾಗಿದೆ. ಅಮಾನತು ಶಿಕ್ಷೆಯನ್ನ ನೀಡಲಾಗಿದೆ. ಪ್ರಯಾಣಿಕರಿಗೆ ಯಾಮಾರಿಸುವ ಕೆಲಸವನ್ನ ಮಾಡ್ತಾ ಇದ್ರು. ಇದನ್ನ ಅಶ್ವವೇಗ ನ್ಯೂಸ್ ಬಿತ್ತರಿಸಿತು. ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ವರದಿ ಬಿತ್ತರಿಸಿದ ಕೂಡಲೇ NWKSRTC ಸದ್ಯಕ್ಕೆ ಎಚ್ಚೆತ್ತುಕೊಂಡಿದೆ. ಸಿಬ್ಬಂದಿ ಮೇಲೆ ಕ್ರಮಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಅಶ್ವವೇಗ ನ್ಯೂಸ್ ಇಂಪ್ಯಾಕ್ಟ್ ಆಗಿದೆ ಅಂತ. ಅಮಾನತು ಮಾಡಲಾಗಿದೆ. ಆ ಒಂದು ಅಮಾನತು ಕಾಪಿಯನ್ನು ಕೂಡ ಗಮನಿಸ್ತಾ ಇದ್ರ. ಜೊತೆಗೆ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಅಶ್ವವೇಗ ನ್ಯೂಸ್ ವಾಹಿನಿಯಲ್ಲಿ ಈ ರೀತಿಯಾಗಿ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಸದ್ಯಕ್ಕೆ ಈ ಒಂದು ಸುದ್ದಿಯನ್ನ ಆಧರಿಸಿ ಈ ರೀತಿಯ ಕ್ರಮವನ್ನ ಜರುಗಿಸಲಾಗಿದೆ. ಜೊತೆಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಕೂಡ ಸದ್ಯಕ್ಕೆ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ಪರಿಶೀಲನೆ ಮಾಡಿದ ನಂತರ ಈ ಒಂದು ಕ್ರಮವನ್ನ ಜರುಗಿಸಿದ್ದಾರೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ಯಾರೇ ತಪ್ಪು ಮಾಡಿದ್ರು ಕೂಡ ಅಶ್ವವೇಗ ನ್ಯೂಸ್ ಅಂತವ್ರನ್ನ ಬಿಡೋದಿಲ್ಲ. ಆ ಒಂದು ಸುದ್ದಿಯನ್ನ ಪ್ರಸಾರ ಮಾಡೇ ಮಾಡ್ತೀವಿ ಅನ್ನೋದಕ್ಕೆ ಈ ಒಂದು ಸುದ್ದಿಯೇ ಸಾಕ್ಷಿ ಅಂತ ಹೇಳಬಹುದು. ಪ್ರಯಾಣಿಕರಿಗೆ ಕಂಡಕ್ಟರ್ ಯಾಮಾರಿಸುವ ಕೆಲಸ ಮಾಡ್ತಾ ಇದ್ರು. ಇರುವಂತದ್ದು ಸರ್ಕಾರಿ ಕೆಲಸದಲ್ಲಿ ಮಾಡಬೇಕಾಗಿರೋದು ಸರ್ಕಾರಿ ಕೆಲಸವನ್ನ, ಜೊತೆಗೆ ಜನರ ಸೇವೆಯನ್ನ ಮಾಡಬೇಕು. ಅಂಥದ್ರಲ್ಲಿ ಈ ರೀತಿಯಾಗಿ ಪ್ರಯಾಣಿಕರಿಗೆ ಮೋಸ ಮಾಡುವ ಕೆಲಸವನ್ನ ಮಾಡ್ತಾ ಇದ್ರು ಕಂಡಕ್ಟರ್. ಈ ಒಂದು ಸುದ್ದಿಯನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಪ್ರಸಾರ ಮಾಡ್ತು. ಈ ಒಂದು ಅಶ್ವವೇಗ ನ್ಯೂಸ್ ಸುದ್ದಿಯನ್ನ ಆಧರಿಸಿ ಈಗ ಅಮಾನತು ಶಿಕ್ಷೆಯನ್ನ ನೀಡಲಾಗಿದೆ. ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಿದ್ದಾರೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಗಮನಿಸ್ತಾ ಇದ್ದೀರಾ ಆ ಒಂದು ಕಾಪಿಯನ್ನು ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅಮಾನತನ್ನ ಮಾಡಿದ್ದಾರೆ. ಜೊತೆಗೆ ಚಾನಲ್ ಹೆಸರನ್ನು ಕೂಡ ಉಲ್ಲೇಖ ಮಾಡಿ ಅಮಾನತು ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈ ಒಂದು ಸುದ್ದಿಯನ್ನ ಮೊದಲ ಬಾರಿಗೆ ಪ್ರಕಟ ಮಾಡಿರುವಂತದ್ದು ಅಶ್ವವೇಗ ನ್ಯೂಸ್. ನಮ್ಮಲ್ಲಿ ಮಾತ್ರ ಇಂತಹ ಸುದ್ದಿಗಳು ನಿಮಗೆ ಸಿಗೋದು. ಬಸ್ ಕಂಡಕ್ಟರ್ FP ದೊಡ್ಡಮನಿ ಮೇಲೆ ಈ ಒಂದು ಕ್ರಮವನ್ನ ಜರುಗಿಸಲಾಗಿದೆ. ನಾನು ಮೀಡಿಯಾದಲ್ಲಿ ಗಮನಿಸಿದೆ, 2 ಜನ ಪುರುಷ ಪ್ರಯಾಣಿಕರಿಂದ ಹಣ ಪಡೆದು ಟಿಕೆಟ್ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಗಮನಿಸಿದ್ದೀನಿ. ಅವ್ರ ಮೇಲೆ ನಾವು ಖಂಡಿತವಾಗಿಯೂ ನಮ್ಮ ಸಂಸ್ಥೆಯ ನಿಯಮಾವಳಿಗಳಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ. ಅವ್ರ ಹೆಸರು ದೊಡ್ಡಮಣಿ ಅಂತ ಹೇಳ್ಬಿಟ್ಟು. ಇಲ್ಲ, ಖಂಡಿತವಾಗಿಯೂ ಅವ್ರ ಮೇಲೆ ನಾವು ಆ್ಯಕ್ಷನ್ ತಗೋತೀವಿ. ಶಿಸ್ತು ಕ್ರಮಕ್ಕೆ ವರದಿಯನ್ನು ನಾನು ನಮ್ಮ DC ಸಾಹೇಬ್ಗೆ ಕಳಿಸ್ಕೊಡ್ತೀನಿ. ಸರ್, ಈಗ ಏನಾದರೂ ಅವ್ರಿಗೆ ನೋಟಿಸ್ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಥವಾ ಅಲ್ಲ, ಈಗಾಗಲೇ ನಮ್ಮ ಮಾರ್ಗ ತನಿಖಾ ಸಿಬ್ಬಂದಿಗಳಿಗೆ ಆದೇಶ ಮಾಡಿದ್ದೀವಿ. ಅವ್ರ ವಾಹನವನ್ನು ತಪಾಸಣೆ ಮಾಡಲು ಖಂಡಿತವಾಗಿ. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಅಶ್ವವೇಗ ನ್ಯೂಸ್ ಬೆನ್ನಲ್ಲೇಗ ಎಚ್ಚೆತ್ತುಕೊಂಡು ಆತನನ್ನು ಅಮಾನತು ಮಾಡಲಾಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶಾಂತ್? ಖಂಡಿತ ಸಾಹಿತ್ಯ. ಏನಂತಂದ್ರೆ ನಿನ್ನೆ ಅಥಣಿಯಿಂದ ಹಾರುಗೇರಿ ಕ್ರಾಸ್ಗೆ ಸಂಚರಿಸುವಂತಹ ಬಸ್ ನಲ್ಲಿ ಪುರುಷರ ಪ್ರಯಾಣಿಕರಿಂದ ಹಣವನ್ನ ಪಡೆದು ಟಿಕೆಟ್ ನೀಡದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶ್ವವೇಗ ನ್ಯೂಸ್ ವರದಿಯನ್ನ ಬಿತ್ತರಿಸಿತು. ವರದಿ ಪ್ರಸಾರವಾಗುತ್ತಿದ್ದಂತೆ NWKSRTC ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದೀಗ ಕಂಡಕ್ಟರ್ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಇದೀಗ ಮುಂದಾಗಿರುವಂತದ್ದು. ಅಶ್ವವೇಗ ನ್ಯೂಸ್ ಚಾನೆಲ್ ನ ಹೆಸರು ಉಲ್ಲೇಖಿಸಿ ಈಗಾಗಲೇ ಅಂತಂದ್ರೆ ಒಂದು ಕ್ರಮಕ್ಕೆ ಸಹ ಇಲ್ಲಿ ಮುಂದಾಗಿರುವಂತದ್ದು. ಈ ಒಂದು ಸುದ್ದಿಯನ್ನ ನಾವು ನೋಡಿದ್ರೆ ಅಂತಂದ್ರೆ ಇಲ್ಲಿ ಕಂಡಕ್ಟರ್ ಏನ್ ಮಾಡ್ತಾ ಇದ್ದ, SP ದೊಡ್ಡಮನಿ ಅಂತ ಏನ್ ಕಂಡಕ್ಟರ್ ಇದ ಪುರುಷರ ಕಡೆಯಿಂದ ಅಂತಂದ್ರೆ ಹಣವನ್ನು ತಗೊಂಡು ಇಲ್ಲಿ ಟಿಕೆಟ್ ಕೊಡ್ತಾ ಇರಲ್ಲ. ಇದೇ ವಿಚಾರ ಸಂಬಂಧಪಟ್ಟ ಒಂದು ವಿಡಿಯೋ ಸಹ ವೈರಲ್ ಆಗಿತ್ತು. ವಿಡಿಯೋ ಸಂಬಂಧಪಟ್ಟಂತೆ ಅಶ್ವವೇಗ ನ್ಯೂಸ್ ವರದಿಯನ್ನ ಬಿತ್ತರಿಸಿತು. ಸಮಗ್ರ ವರದಿಯಾಗಿ ಬಿತ್ತರಾಗುತ್ತೆ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದೀಗ ಕ್ರಮಕ್ಕೆ ಸಹ ಇಲ್ಲಿ ಮುಂದಾಗಿರುವಂತದ್ದು. ಅಧಿಕಾರಿ ಮೇಲೆ ಎಲ್ಲ ರೀತಿಯ ಅಂತಂದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಳೋದಕ್ಕೂ ಸಹ ಇದೀಗ ಮುಂದಾಗಿರುವಂತದ್ದು. ಅಧಿಕಾರಿನ ವಜಾ ಮಾಡುವಂತ ಸಾಧ್ಯತೆಗಳು ಸಹ ಈಗ ಇರುವಂತದ್ದು. ಈಗಾಗಲೇ ಈ ಹಿಂದೆ ಒಂದು ಬಾರಿ ಸಹ
ಅಧಿಕಾರಿ ಇದೇ ತಪ್ಪನ್ನ ಮಾಡಿ ಸಿಕ್ಕಿಕೊಂಡಿದ್ದ, ಇಲ್ಲಿ ಅಮಾನತಾಗಿ ಅಥಣಿ ಡಿಪೋಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿದ್ದ ಅಂತ ಹೇಳಿ ಕೆಲವೊಂದಿಷ್ಟು ಮೂಲಗಳಿಂದ ಮಾಹಿತಿ ಸಹ ಇದೀಗ ಲಭ್ಯವಾಗಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.